ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅಸಮಾಧಾನ ಬೆನ್ನಲ್ಲೇ ಇದೀಗ ಜಮೀರ್ ಖಾನ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಏನು ಚರ್ಚೆ ಮಾಡಿದರು, ಇವೆಲ್ಲದರ ಬೆಳವಣಿಗೆ ಏನು ನಡೀತಾ ಇದೆ, ರಾಜಕೀಯದ ಒಂದು ಗೊಂದಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ರಾಜಕೀಯ ಭವಿಷ್ಯವನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸಬರಾಗಿ ನೋಡ್ತಾ ಇದ್ರಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನನ್ನು ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮಾಜಿ ಸಚಿವ ಜಮೀರ್ ಅಹಮದ್ ದಿಢೀರ್ ಸಿದ್ದರಾಮಯ್ಯ ಅವರ ಮನೆಗೆ ತೆರಳಿ ಕೆಲವೊತ್ತು ಮಾತುಕತೆ ನಡೆಸಿದ್ದು ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹೌದು, ಒಂದು ದಿನದ ಹಿಂದೆ ಅಷ್ಟೇ ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಪಕ್ಷದ ವರಿಷ್ಠರ ಮನವೊಲಿಸಬೇಕು ಎಂದು ಬೆಂಬಲಿಗರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದರು. ಈ ವೇಳೆ ಜಮೀರ್ ತಮ್ಮ ವಿರುದ್ಧವೇ ಕೆಲಸ ಮಾಡಿರುವ ಬಗ್ಗೆ ಸಿದ್ದರಾಮಯ್ಯ ಬೇಸರವನ್ನು ಹೊರಹಾಕಿದ್ದರು. ಈ ಬೆಳವಣಿಗೆ ಮರುದಿನವೇ ಅಂದರೆ ಗುರುವಾರ ರಾತ್ರಿ ಮಾಜಿ ಸಚಿವರು ಕಾವೇರಿ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಸಿದ್ದರಾಮಯ್ಯ ಜೊತೆ ಜಮೀರ್ ಅಹಮದ್ 1 ತಾಸು ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ತಮ್ಮ ಬಗ್ಗೆ ಇರುವ ಅಸಮಾಧಾನ, ಅದಕ್ಕೆ ಕಾರಣಗಳು, ಅದನ್ನು ಶಮನಗೊಳಿಸುವ ಕೆಲಸ ಜಮೀರ್ ಮಾಡಿದ್ದಾರೆ. ಜೊತೆಗೆ 2ನೇ ಹಂತದ ಸಂಪುಟ ರಚನೆಯಲ್ಲಿ ತಮಗೆ ಅವಕಾಶ ಕಲ್ಪಿಸಲು ವರಿಷ್ಠರ ಮನವೊಲಿಸುವಂತೆ ಮನವಿ ಮಾಡಿದ್ದಾರೆ ಎಂದು ಮೂಲಗಳು ತಿಳಿಸಿರುವಂಥದ್ದು. ಹೌದು, ಕಾವೇರಿಯಲ್ಲಿ ಇರುವ ಸಿದ್ದರಾಮಯ್ಯ ಅವರನ್ನು ಭೇಟಿ ಆಗಿದ್ದ ಜಮೀರ್ ಬೆಂಬಲಿಗರು ಮಾಜಿ ಸಚಿವರು ಸಮುದಾಯದ ಪ್ರಭಾವಿ ಮುಖಂಡರಾಗಿದ್ದಾರೆ. ಅವರಿಗೆ ಹೊಸ ಸಂಪುಟದ 2ನೇ ಹಂತದ ಪಟ್ಟಿಯಲ್ಲಿ ಅವಕಾಶ ಕಲ್ಪಿಸುವ ಸಂಬಂಧ ಪಕ್ಷದ ವರಿಷ್ಠರ ಮನವೊಲಿಸಬೇಕು ಎಂದು ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕೆಲವರು ಸರ್ ಜಮೀರ್ ನಿಮ್ಮ ಪರಮಾಪ್ತರು ಅಲ್ಲವೇ ಎಂದು ಕೇಳುತ್ತಾರೆ. ಆಗ ಸಿದ್ದರಾಮಯ್ಯ ಅದಕ್ಕೆ ನನ್ನ ವಿರುದ್ಧವೇ ಕೆಲಸ ಮಾಡುವುದೇ ಆತ್ಮೀಯವಾಗಿಯೇ ಗರ್ದರಿದ್ರು. ಈ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಬೆಳವಣಿಗೆ ನಡೆದಿರುವುದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹೌದು, ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜಕೀಯದಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಬೇಕು ಎಂದು ಜಮೀರ್ ಖಾನ್ಗೆ ಪಟ್ಟು ಹಿಡಿದಿದ್ರು. ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇದೀಗ ಡಿ.ಕೆ.ಶಿಯ ಸಂಪುಟ ಸಚಿವ ಸ್ಥಾನದಲ್ಲಿ ಜಮೀರ್ ಅಹಮದ್ ಖಾನ್ ಹೆಸರು ಇಲ್ಲವೇ? ಹಾಗಾಗಿ ರಾಜಕೀಯದ ಗೊಂದಲ ಇನ್ನಷ್ಟು ಜಾಸ್ತಿ ಆಗಿದೆ. ಇದೇ ಡಿ.ಕೆ. ಶಿವಕುಮಾರ್ ಆಗಿ ಸಿದ್ದರಾಮಯ್ಯ ಮಾತುಕತೆ ನಡೆಸಿ ನಮ್ಮ ವಿರುದ್ಧವೇ ಈ ರೀತಿಯಾಗಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ ಮಾತುಕತೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇದೀಗ ರಾಜಕೀಯದ ಗೊಂದಲಕ್ಕೆ ತೆರೆ ಎಳೆದು ಇವತ್ತು ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಸಂಧಾನವನ್ನು ಮಾಡಿದ್ದಾರೆ. ಇದು ನನ್ನ ವಿಡಿಯೋ ಅಲ್ಲ, ಇದು AI ಬಳಸಿ ಈ ರೀತಿಯಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ರೀತಿಯ ಷಡ್ಯಂತ್ರ ಮಾಡಿದ್ದಾರೆ ಎಂದು ಅವರು ಒಂದು ಸಂಧಾನವಿತ್ತ ಒಂದು ಕ್ಲಾರಿಟಿ ವಿಡಿಯೋವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಆರಾಮಾಗಿ ಮಾತನಾಡಿದಂಥ ಸಿದ್ದರಾಮಯ್ಯನವರು ಬಿಡಯ ಹೋಗಲಿ ಅಂತೇಳಿ ಸಮಾಧಾನವಾಗಿ ಹೇಳಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಬೆನ್ನಲ್ಲೇ ಇಡೀ ಗೊಂದಲದ ರಾಜಕೀಯ ಕಾಂಗ್ರೆಸ್ ಎಲ್ಲರೂ ಕೂಡ ಶಾಕ್ ಆಗಿದ್ದರು. ಜಮೀರ್ ಈ ರೀತಿ ಮಾತನಾಡಿದ್ರಲ್ಲ ಅಂತ. ಸದ್ಯಕ್ಕೆ ಇವತ್ತು ರಾಜಕೀಯದಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಇವತ್ತು ಏಕಾಏಕಿ ಸಿದ್ದರಾಮಯ್ಯ ಅವರನ್ನು ಜಮೀರ್ ಖಾನ್ ಭೇಟಿಯಾಗಿದ್ದು ಇದೊಂದು ಕುತೂಹಲಕ್ಕೆ ಕಾರಣವಾಗಿದೆ. 1 ಗಂಟೆಗಳ ಕಾಲ ಮಾತನಾಡಿ ಪಕ್ಷದ ಜೊತೆ ಮಾತುಕತೆ ನಡೆಸಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡುವ ನಿರ್ಧಾರವನ್ನು ಮಾಡಿದ್ದಾರೆ. ಅದಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು BJP ಸೇರ್ಪಡೆ ಮಾಡಿಕೊಳ್ಳುವ ನಿರ್ಧಾರ ಕೂಡ ಇದು ಮಾಡಿದ್ದಾರೆ ಎಂಬುದು ಕೆಲವೊಂದಿಷ್ಟು ಆಪ್ತರ ಮಾತುಕತೆ ಕೂಡ ಆಗಿದೆ. ಹಾಗಾಗಿ ದಿಢೀರ್ ಭೇಟಿಯಾಗಿದ್ದಂಥ ಜಮೀರ್ ಖಾನ್ ಪಕ್ಷದ ಹೊಸ ನಿಯಮಕ್ಕೆ ಇವತ್ತು ಪಕ್ಷಕ್ಕೆ ಬೇರೆ ನಿಯಮಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಜಮೀರ್ ಖಾನ್ ಸಿದ್ದರಾಮಯ್ಯ ಬಳಿ ಅವಕಾಶ ಕೇಳಿ ಇವತ್ತು ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಇಬ್ಬರು ಕೂಡ ರಾಜೀನಾಮೆ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಜಮೀರ್ ಮತ್ತು ಸಿದ್ದರಾಮಯ್ಯ ಪಕ್ಷದಿಂದ ಹೊರ ಹೋದರೆ ಪಕ್ಷದ ಪತನ ಆಗೋದು ಫಿಕ್ಸ್. ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಕಾಂಗ್ರೆಸ್ನ ಪ್ರಭಾವಿ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈ ಒಂದು ಪಕ್ಷಕ್ಕೆ ಸೇರಿಕೊಳ್ಳುವ ಅವಕಾಶ ಕೂಡ ಇದೆ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಶೂನ್ಯವಾಗಿಬಿಡುತ್ತೆ, ವೀಕ್ನೆಸ್ ಕಂಡುಹಿಡಿಬಹುದು. ಹಾಗಾಗಿ BJP ಸೇರಿಕೊಳ್ತಾ ಇದ್ದಾರೆ. ಡಿ.ಕೆ.ಶಿ ಮೇಲಿರುವಂತಹ ಷಡ್ಯಂತ್ರವೂ ಗೊತ್ತಿಲ್ಲ. ಆದರೆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವಂತಹ ಪ್ರಭಾವಿ ಘಟಾನುಘಟಿಗಳಿಗೆ ಏನು ಆಗಿರಬಹುದು, ಏನು ನೋವಾಗಿರಬಹುದು ಅನ್ನೋದು ಇಲ್ಲಿ ಮೊದಲ ಚರ್ಚೆ ಆಗಿದೆ. ಆದರೆ ಅವರಿಗೆ ಅಧಿಕಾರವೇ ಹೆಚ್ಚಾಯಿತಾ ಅನ್ನೋದು, ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕೇ ವಿನಃ ಅಧಿಕಾರ ಇಲ್ಲ ಅಂತೇಳಿ ಬೇರೆ ಪಕ್ಷ ಸೇರಿಕೊಂಡು ಅಲ್ಲಿ ಅಧಿಕಾರವನ್ನು ನಡೆಸ್ಬೋದು ಅಂತೇಳಿ ಈ ರೀತಿಯ ದೊಡ್ಡ ನಿರ್ಧಾರವನ್ನು ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇವತ್ತು ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು. ಕೊನೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮನವೊಲಿಸಿ BJP ಸೇರ್ಪಡೆ ಮಾಡ್ಕೊಳ್ತೀನಿ ಅಂತೇಳಿ ಇವೆಲ್ಲವೂ ಕೂಡ ಪಟ್ಟು ಹಿಡಿದಿದ್ದಾರೆ. ಸದ್ಯ ಇದೀಗ ರಾಜಕೀಯದಲ್ಲಿ ಗೊಂದಲ ಇನ್ನಷ್ಟು ಜಾಸ್ತಿ ಆಗಿದ್ದು ಶಾಕ್ ಕೂಡ ಆಗಿರುವಂಥದ್ದು. ಸಿದ್ದರಾಮಯ್ಯ ಮಾಜಿ CM ಆಗಿರುವಂಥ
ಸಿದ್ದರಾಮಯ್ಯನವರು ಈ ರೀತಿಯಾಗಿ ನಿರ್ಧಾರ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರ ಆತ್ಮೀಯರೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಪ್ತರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ಎಲ್ಲಿ ಇರ್ತಾರೆ ಅಲ್ಲೇ ನಾವು ಇರ್ತೀವಿ ಅಂತೇಳಿ ಇದೀಗ ಪಟ್ಟು ಹಿಡಿದು ಕೂತಿದ್ದಾರೆ. ಕೊನೆಗೂ ಜಮೀರ್ ಖಾನ್ ಕೂಡ ಎಂಟ್ರಿ ಆಗಿದ್ದಾರೆ. ಇವರಿಬ್ಬರ ರಾಜಕೀಯ ಭವಿಷ್ಯಕ್ಕೆ ಇವತ್ತು ತೆರೆ ಎಳೆಯಲಿದೆ. ರಾಜಕೀಯ ಭವಿಷ್ಯಕ್ಕೆ ಇವತ್ತು ಬ್ರೇಕ್ ಬೀಳಲಿದ್ದು, ಇವತ್ತಿನ ದಿನದಿಂದ ರಾಜೀನಾಮೆಯನ್ನು ಘೋಷಣೆ ಮಾಡಿ BJP ಸೇರಿಕೊಳ್ಳುವ ಅವಕಾಶ ಕೂಡ ಸಿಕ್ಕಿರುವಂಥದ್ದು ಅಂತ ಇಬ್ಬರು ಘಟಾನುಘಟಿ ನಾಯಕರು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ಗೆ ಇಂತಹ ದೊಡ್ಡ ಹೊಡೆತ ಬೀಳೋದು ಸಹಜವಾಗಿದೆ. DKಶಿ ಹೊಸ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿದರೆ ನಿಜಕ್ಕೂ ಕಷ್ಟ ಆಗುತ್ತೆ. ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕು ಅನ್ನೋದರಲ್ಲಿ. ಹೊಸ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲ, ಏಕೆಂದರೆ ಸಿದ್ದರಾಮಯ್ಯ ಜಮೀರ್ ಕೂಡ ಹೋದರೆ ಅವರ ಆಪ್ತರೆಲ್ಲರೂ ಕೂಡ ಪಕ್ಷದಿಂದ BJPಗೆ ಸೇರಿಕೊಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ವೀಕ್ನೆಸ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಈ ರೀತಿಯ ನಿರ್ಧಾರ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ಅಲ್ಲಿವರೆಗೂ ನೋಡ್ತಾ ಇರಿ. ನೀವು ಕೂಡ ಜಮೀರ್ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಒಟ್ಟಿಗೆ ಪಕ್ಷದಲ್ಲಿ ನೋಡಬೇಕು ಅಂತ ಅನಿಸೋದೇ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.